ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ವಿಡಿಯೋನಲ್ಲಿ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಗಿಲ್ಗಂಚಿ ಅಥವಾ 1 ಬಟ್ಲಷ್ಟು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ 1 ಬಟ್ಲು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಬಟ್ಲು ಹುರ್ಗಡ್ಲೆ ಪೌಡ್ರು ಅಥವಾ ಪುಟಾಣಿ ಹಿಟ್ಟು, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಬಟ್ಲು ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಕರಿಯೋದಕ್ಕೆ ಎಣ್ಣೆ, ಇಲ್ಲಿ 4 ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ರಿಂದ 3 ಸ್ಪೂನ್ ಗಸಗಸೆ, ಒಂದು 3 ರಿಂದ 4 ಸ್ಪೂನು ಬಾಂಬೆ ರವೆ ಅಥವಾ ಸೂಜಿ ರವೆ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು 1 ಬಟ್ಲು ಮೈದಾ ಹಿಟ್ಟು ಹಾಕ್ತಿದ್ದೀನಿ, ಹಾಗೆ ರವೆ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಣ್ಣೆ ನೋಡಿ ಕಾಯಕ್ಕೆ ಇಡ್ತಾ ಇದ್ದೀನಿ ನಾನು. 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು ನೋಡಿ. ಕಾದಿದೆ, ಇವಾಗ ಹಾಕ್ಕೊತಾ ಇದ್ದೀನಿ ಹಿಟ್ಟಿಗೆ. ಇವಾಗ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಮೊದಲು ಎಣ್ಣೆ ನಾವು ಕಾಯಿಸಿ ಏನಕ್ಕೆ ಹಾಕೋದು ಅಂತಂದರೆ ಕ್ರಿಸ್ಪಿ ಆಗುತ್ತೆ, ಅದಕ್ಕೋಸ್ಕರ ಕಾಯಿಸಿ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ನಾದ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ತಿಳು ಆಗಿಬಿಟ್ರೆ ಲಟ್ಸೋಕ್ಕಾಗಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಗಟ್ಟಿಯಾಗಿ ಕಲಿಸಿದ್ರೆ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಾಗುತ್ತೆ ನೋಡಿ. ಇಷ್ಟು ಗಟ್ಟಿಯಾಗಿ ನಾನು ಕಲಿಸಿದ್ದೀನಿ ನೋಡಿ. ಕಲಸಿ 1 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು 1 ರಿಂದ 2 ಅವರ್ ನೆನೆಯಬೇಕು. ಸೈಡಲ್ಲಿ ಇಡ್ತೀನಿ. ಈ ಕಡೆ ನಾನು ಮತ್ತೊಂದು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಒಣಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ. ಒಣಕೊಬ್ಬರಿ ಹುರ್ಕೊತಾ ಇದ್ದೀನಿ ನಾನು. ಹಾಗೆ ಹಾಕ್ಬಿಟ್ರೆ ಕಮಟ್ ಆಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಹುರ್ಕೊಂಡು ಹಾಕ್ಕೊಂಡ್ರೆ ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ. ಕರ್ಜಿಕಾಯಿ ಅಥವಾ ಗಿಲ್ಗಂಚಿ ಹಾಳಾಗಲ್ಲ ನೋಡಿ. ಎಲ್ಲ ಹುರಿದಿದ್ದಾಯಿತು. ಒಂದು ಬೌಲಿಗೆ ತೆಕ್ಕೊತೀನಿ ಇವಾಗ ನೋಡಿ. ಒಂದು ಬೌಲಿಗೆ ತೆಗೆದಿದ್ದಾಯಿತು ನೋಡಿ. ಈ ಥರ ಹುರ್ಕೊಂಡಿದ್ದೀನಿ. ಇವಾಗ ನಾನು ಗಸಗಸೆ ಹಾಕ್ಕೊತಾ ಇದ್ದೀನಿ ನೋಡಿ. ಗಸಗಸೆನೂ ಹುರ್ಕೊತಾ ಇದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಾನು ನೋಡಿ. ಅದು ಹುರಿದಿದ್ದಾಯಿತು. ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ ನೋಡಿ. ತೆಕ್ಕೊಂಡೆ ಒಂದು ಬೌಲಿಗೆ. ಈ ಕಡೆ ನೋಡಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಹುರಿದಿರೋಂತಹ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಗಸಗಸೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಹುರ್ಗಡ್ಲೆ ಪೌಡ್ರು, ಪುಟಾಣಿ ಹಿಟ್ಟು ಹಾಕಿದ್ದೀನಿ, ಸಕ್ಕರೆ ಹಾಕಿದೆ ನೋಡಿ, ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೌಡ್ರ್ ಮಾಡ್ಕೊಂಡಿರೋದು ಗಿಲ್ಗಂಚಿ ಒಳಗಡೆ ತುಂಬೋದಕ್ಕೋಸ್ಕರ, ಸ್ಟಫಿಂಗ್ ಮಾಡೋಕ್ಕೆ ಮಾಡ್ಕೊತಾ ಇದ್ದೀನಿ ಪೌಡ್ರು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ನೋಡಿ ಈ ಥರ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೈಡಲ್ಲಿ ಇಡ್ತೀನಿ ಇದನ್ನು. ಇವಾಗ ನೋಡಿ ಕಣಕ ನೆಂದಿದೆ ನೋಡಿ. ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಕಲಸೋವಾಗಲಾದರೂ ಹಾಕ್ಕೋಬೋದು, ಇವಾಗಲಾದರೂ ಮಾಡೋವಾಗಲಾದರೂ ಹಾಕ್ಕೋಬೋದು. ಎಣ್ಣೆನ ಕಲಸೋವಾಗಲೂ ಹಾಕ್ಕೋಬೋದು ನೋಡಿ. ಇವಾಗ ನೆಂದಿದೆ, ತೆಕ್ಕೊತಾ ಇದ್ದೀನಿ ಆಚೆ. ಈ ಥರ ನಾನು ಸಾಫ್ಟ್ ಮಾಡಿಕೊಂಡು ಉಳ್ಳೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನೋಡಿ. ನಾದಬೇಕು, ನಾದಿ ಈ ಥರ ನಾನು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾನು ಉಳ್ಳೆ ಮಾಡ್ಕೊತಾ ಇದ್ದೀನಿ ನೋಡಿ. ಉಂಡೆ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ನೋಡಿ. ಇದೇ ಥರನೇ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದರಲ್ಲಿ ನಾನು ಒಂದು ಉಂಡೆ ತೊಗೊಂಡು ಈ ಥರ ನಾನು ಸಾಫ್ಟ್ ಮಾಡ್ಕೊತೀನಿ, ಕೈಯಲ್ಲಿ ಸಾಫ್ಟ್ ಮಾಡಿ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ. ಸೈಡಲ್ಲಿ ಸರ್ಸ್ಕೊತೀನಿ. ಹಾಗೆ ಒಣ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮೈದಾ ಹಿಟ್ಟು. ಒಂದು ಉಳ್ಳೆ ತೊಗೊಂಡಿದ್ದೀನಿ, ಲಟ್ಟಿಸ್ತಾ ಇದ್ದೀನಿ ನೋಡಿ. ತಿಳು ಲಟ್ಟಿಸ್ಕೋಬೇಕು, ತುಂಬಾ ತಿಳು ಲಟ್ಟಿಸ್ಕೋಬೇಕು. ಹಾಗೆ ಉದ್ದ ಶೇಪಲ್ಲಿ ಇರಬೇಕು, ಉದ್ದ ಇರಬೇಕು, ಅಗಲನೂ ಇರಬೇಕು, ಸ್ವಲ್ಪ ಉದ್ದನೇ ಇರಬೇಕು
ನೋಡಿ ಈ ಥರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ? ಈ ಸೈಜಲ್ಲಿ ಈ ಅಳತೆಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಸೈಡಲ್ಲಿ ಹಾಕ್ಕೊತೀನಿ. ಎಲ್ಲನೂ ಒಂದು 7-8 ಇದೇ ಥರನೇ ನಾನು ಮಾಡ್ಕೊತೀನಿ ಫಸ್ಟು. ಆಮೇಲೆ ಅದನ್ನು ತುಂಬಿಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತೆ ಉಳಿದಿರೋದು ಮತ್ತೆ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನೊಂದು ಉಳ್ಳೆ ತೊಗೊಂಡೆ, ಒಣ ಹಿಟ್ಟು ಹಚ್ಕೊಂಡೆ. ಇವಾಗ ಮತ್ತೆ ಲಟ್ಟಿಸ್ಕೊತಾ ಇದ್ದೀನಿ ನಾನು. ನೋಡಿ ಉದ್ದ ಶೇಪ್ ಆದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಶೇಪು ಉದ್ದ ಮಾಡ್ಕೋಬೇಕು. ನೋಡಿ ಇದೇ ಥರನೇ ನಾನು ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸಿದ್ದೀನಿ. ಇದೇ ಥರನೇ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊತೀನಿ, ಸೈಡಲ್ಲಿ ಇಟ್ಕೊತೀನಿ ಇದನ್ನು. ಇವಾಗ ನೋಡಿ 2 ಲಟ್ಸಿರೋದನ್ನ ಹಾಕ್ತಾ ಇದ್ದೀನಿ. ನೋಡಿ ಹಾಳೆ 2 ಲಟ್ಸಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದಕ್ಕೇನೆ ನಾನು ಇದು ಪೌಡ್ರ್ ಹಾಕ್ತಾ ಇದ್ದೀನಿ. ನಾನು ಸಕ್ಕರೆ ಪೌಡ್ರು, ಪುಟಾಣಿ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಉದು, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪನೇ 1-1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ಕರೆದ್ರೆ ಒಡೆಯುತ್ತೆ ಕರಿಯುವಾಗ, ಅದಕ್ಕೋಸ್ಕರ. ನೋಡಿ ಎಲ್ಲನೂ ಒಳಗಡೆ ತಳ್ಕೊತೀನಿ ನಾನು. ಆಚೆ ಬಂದುಬಿಟ್ರೆ ಒಡೆಯುತ್ತೆ, ಒಳಗಡೆ ಎಣ್ಣೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲನೂ ತಳ್ಳಿ ಒಂದು ಸೈಡಿಗೆ ಮಾಡ್ಕೊತೀನಿ ನಾನು. ಇವಾಗ ಸುತ್ತು ನಾನು ಹಾಲು ಹಚ್ಕೊತಾ ಇದ್ದೀನಿ. ನೋಡಿ ಸುತ್ತು ಬೌಡ್ರ್ ಲೈನ್ಗೆ ನಾನು ಹಾಲು ಹಚ್ಕೊತಾ ಇದ್ದೀನಿ. ಹಾಲು ನಾವು ಏನಕ್ಕೆ ಹಚ್ಕೊತಾ ಇದ್ದೀವಿ ಅಂತಂದರೆ, ಈ ಥರ ಹಚ್ಚಿ ನಾವು ಫೋಲ್ಡ್ ಮಾಡಿ ಒತ್ತಿದಾಗ ಅದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದು ಹಾಗೆ ಒತ್ತಿಬಿಟ್ರೆ ನಾವು ಪೌಡ್ರ್ ಆಚೆ ಬಂದ್ಬಿಡುತ್ತೆ, ಕರಿಯೋವಾಗ ಒಡೆದೋಗುತ್ತೆ, ಸರಿ ಹೋಗಲ್ಲ. ಅದಕ್ಕೋಸ್ಕರ ಈ ಥರ ಹಾಲು ಹಚ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಹೊರಗಡೆ ಬರೋ ಚಾನ್ಸೇ ಇಲ್ಲ ಪೌಡ್ರು. ಅದಕ್ಕೋಸ್ಕರ ಹಾಲು ಹಚ್ಕೊಂಡೆ. ಇವಾಗ ನೋಡಿ ಫೋಲ್ಡ್ ಮಾಡಿ ಒತ್ತುತ್ತಾ ಇದ್ದೀನಿ. ಎಲ್ಲ ಹೊರಗಡೆ ಬಂದಿದ್ರೆ ಒಳಗಡೆ ತಳ್ಳಿಬಿಡಬೇಕು. ನೋಡಿ ಈ ಥರ ನಾನು ಒತ್ಕೊತಾ ಇದ್ದೀನಿ, ಫೋಲ್ಡ್ ಮಾಡಿ ಗಟ್ಟಿಯಾಗಿ ಒತ್ಕೋಬೇಕು. ಇಲ್ಲ ಅಂತಂದರೆ ಪೌಡ್ರೆಲ್ಲ ಆಚೆ ಬಂದುಬಿಟ್ರೆ ಕರ್ಜಿಕಾಯಿ ಹಾಳಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಒತ್ಕೊಂಡು ಬಂದೆ. ಈಗ ಇನ್ನೊಂದನ್ನು ಒತ್ತಿ ತೋರಿಸ್ತೀನಿ ನೋಡಿ. ನೋಡಿ ಅದನ್ನು ಈ ಥರ ಒತ್ಕೊತೀನಿ. ಇವಾಗ ನೋಡಿ ಎಲ್ಲ ಒತ್ತಿದ್ದಾಯಿತು. ಇವಾಗ ಗಿಲ್ಗಂಚಿ ಕೊರಿಯೋದಿರುತ್ತೆ, ಅದನ್ನ ತೊಗೊಂಡಿದ್ದೀನಿ ನಾನು. ಅಂದರೆ ಡಿಸೈನ್ ಬರುತ್ತೆ, ದಂಡಿಗೆ ಡಿಸೈನ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕೊರಿತಾ ಇದ್ದೀನಿ ನೋಡಿ. ಈ ಥರ ಎಕ್ಸ್ಟ್ರಾ ಇರೋದನ್ನ ತೆಕ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಇದನ್ನು ಕೊರಿತಾ ಇದ್ದೀನಿ. ಡಿಸೈನ್ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಬೇಕು ಅಂದರೆ ಕೊರೀರಿ, ಬೇಡ ಅಂದರೆ ಬಿಡ್ಬೋದು. ಇವಾಗ ಎಕ್ಸ್ಟ್ರಾ ಇರೋದು ತೆಕ್ಕೊತೀನಿ. ನೋಡಿ ಒಂದು ತಟ್ಟೆಗೆ ಇಟ್ಕೊತೀನಿ ನಾನು. ತಟ್ಟೆಗೆಲ್ಲ ಜೋಡಿಸ್ಕೊಂಡು ಬರ್ತೀನಿ. ಈ ಕಡೆ ನಾನು ಕಡಾಯಿ ಇಟ್ಟಿದ್ದೀನಿ ನೋಡಿ. ನೋಡಿ ಇದೇ ಥರನೇ ಎಲ್ಲನೂ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಷ್ಟೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಕರಿಯೋದಕ್ಕೋಸ್ಕರ. ನೋಡಿ ಎಲ್ಲ ಎಣ್ಣೆ ಹಾಕಿದ್ದಾಯಿತು. ಕಾಯೋದಕ್ಕೆ ಬಿಡೋಣ, ಚೆನ್ನಾಗಿ ಎಣ್ಣೆ ಕಾಯಬೇಕು. ನೋಡಿ ಇವಾಗ ಒಂದೊಂದೇ ಹಾಕ್ತಾ ಇದ್ದೀನಿ. ಇದೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಕರಿಯೋದಕ್ಕೆ. ತುಂಬ ಕೆಂಪಗಿರಬಾರ್ದು, ತುಂಬ ಬೆಳ್ಳಗಿರಬಾರ್ದು, ಮೀಡಿಯಮ್ ಆಗಿ ಕರಿಬೇಕಾಗುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕರ್ಜಿಕಾಯಿ ಅಥವಾ ಗಿಲ್ಗಂಚಿ. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಕರ್ದಿದ್ದಾಯಿತು, ತೆಕ್ಕೊತಾ ಇದ್ದೀನಿ ನಾನು.
ನೋಡಿ ತೆಕ್ಕೊತಿದ್ದೀನಿ. ಈ ಕಲರಲ್ಲಿ ಇರಬೇಕು. ಮತ್ತೆ 2 ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಅದನ್ನು ನಾನು ತಿರುವಿ ಹಾಕ್ಕೊಂಡು ಕರಿತೀನಿ. ಉಬ್ಬಿ ಬರುತ್ತೆ ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ ಕರ್ಜಿಕಾಯಿ. ನೋಡಿ ಆ ಕಡೆ ಈ ಕಡೆ ತಿರುವಿ ಕರಿತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಕರ್ದಿದ್ದಾಯಿತು, ಸೈಡಲ್ಲಿ ಇಟ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಕರ್ಜಿಕಾಯಿ ರೆಡಿಯಾಗಿದೆ. ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಕರ್ಜಿಕಾಯಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ ನಾನು. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ.